ಇಂಡೆಫಿನೆಟ್ ಇಂಟಿಗ್ರಲ್ ಅಂತ ಅಂದರೆ ಕಂಡೀಷನ್ಸ್ನ ಹಾಕೋದಕ್ಕೆ ಹೋಗಲ್ಲ. ಡೈರೆಕ್ಟಾಗಿ ಏನಿದೆ, ನನಗೆ ಏನು ಫಾರ್ಮುಲಾ ಇದೆ ಅದನ್ನು ಅಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀನಿ ಆನ್ಸರ್ನ. ಏರಿಯಾ ಅನ್ನೋದು ಒಂದು ಪಾಸಿಟಿವ್ ಟರ್ಮ್, ಅದಕ್ಕೆ ನಾವು ಇಲ್ಲಿ ಅಬ್ಸಲ್ಯೂಟ್ ವ್ಯಾಲ್ಯೂ ತಗೋತೀವಿ ಅಥವಾ ಮಾಡ್ಯುಲಸ್ ವ್ಯಾಲ್ಯೂ ತಗೋತೀವಿ. ಏರಿಯಾ ಆಫ್ ದ ಎಲಿಪ್ಸ್ ಈಕ್ವೇಶನ್ ನಮಗೆ ಗೊತ್ತು, x²/a²+y²/b² = 1 ಅಂತ. ಒಂದು ಸ್ಮಾಲ್ ಎಲಿಮೆಂಟ್ನ ಕನ್ಸಿಡರ್ ಮಾಡ್ತೀನಿ ಆ್ಯಂಡ್ ದಿಸ್ ಒನ್ ಲೆಟ್ ಇಟ್ ಬಿ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಫೇವ್ರೆಟ್ ಚಾನಲ್ ಫಿಸಿಕ್ಸ್ ವಾಲಾ. ಸೊ ನನ್ನ ಹೆಸರು ರಮ್ಯಾ ಅಂತ, ನಾನು ನಿಮ್ಮ ಮ್ಯಾಥ್ಸ್ ಲೆಕ್ಚರರ್. ನಿಮ್ಗೆಲ್ರಿಗೂ ಗೊತ್ತೇ ಇದೆ ನಾವು ಹೊಸದಾಗಿ ಸಮ್ಮರ್ ಸೀರೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಈ ಸಮ್ಮರಿ ಸೀರೀಸಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ಡೌಟ್ಸ್ ಇರ್ಬೋದು. ಫಸ್ಟ್ ಥಿಂಗ್, ಸೆಷನ್ನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇದರಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಒನ್, ಕ್ವೆಶನ್ಸ್ ಸಿಗೋದಿಲ್ಲ, ಯಾಕಂದರೆ ನಿಮಗೆ ಸ್ಯಾಟರ್ಡೇ ಲೈವ್ ಸೆಷನಲ್ಲಿ ಕ್ವೆಶನ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ ನಿಮಗೆ ಕ್ವೆಶನ್ಸ್ ಅನ್ನೋದು ಕಂಪ್ಲೀಟಾಗಿ ಸಿಗೋದಿಲ್ಲ. ಜಸ್ಟ್ ಅದ್ರ ಬಗ್ಗೆ ಬ್ರೀಫಾಗಿ ಎಕ್ಸ್ಪ್ಲನೇಷನ್ ತೊಗೊಂಡು ಹೋಗ್ತೀವಿ. ಅಂದರೆ ಈ ಚಾಪ್ಟ್ರಲ್ಲಿ ಏನೇನು ಬರುತ್ತೆ, ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ ಸಿಂಪಲ್ಲಾಗಿ. ನಾವೀಗ ತುಂಬ ಡೆಪ್ತಾಗಿ ಥಿಯರಮ್ಸ್ನ ಸಾಲ್ವ್ ಮಾಡೋದು ಎಲ್ಲ ಮಾಡಲ್ಲ. ಆ ಥಿಯರಮ್ ಏನು ಹೇಳುತ್ತೆ, ನಮ್ಗೆ ಅದರಿಂದ ಏನು ಯೂಸ್ ಇದೆ, ರಿವಿಷನ್ ಅಂತ ಅಂದ್ಕೊಳ್ಳಿ. ಸಮ್ಮರಿ ಸೀರೀಸ್ ಅಂದ್ರೆ ಅಂತ ನಿಮಗೆ ರಿವೈಸ್ ಮಾಡ್ಕೊಳ್ಳೋಕ್ಕೂ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ? ಹಾಗಾದರೆ ಇವತ್ತಿನ ಸೆಷನ್ನಲ್ಲಿ ನಾವು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ದ ಮೋಸ್ಟ್ ಈಸಿಯೆಸ್ಟ್ ಸ್ಮಾಲೆಸ್ಟ್ ಚಾಪ್ಟರ್ ಅಂತ ಹೇಳ್ಬೋದು. ಇಲ್ಲಿ ಹೇಳೋದು, ಈ ಚಾಪ್ಟ್ರಲ್ಲಿ ನಮಗೆ ಹೇಳೋದಕ್ಕೆ ಎಂಥದೂ ಇಲ್ಲ, ಜಸ್ಟ್ ಒಂದು 2 ಡಿರೈವೇಷನ್ ಮಾಡಬೇಕಾಗಿ ಬರುತ್ತೆ. ಬಿಕಾಸ್ ಈ ಚಾಪ್ಟ್ರಲ್ಲಿ ಇರೋದೇ ಅದು ಒಂದು ಸರ್ಕಲ್ದು ಮತ್ತು ಎಲಿಪ್ಸ್ದು ಯಾವ ಥರ ಏರಿಯಾನ ಫೈಂಡ್ ಔಟ್ ಮಾಡ್ತೀವಿ ಅಂತ ಒಂದಿದೆ. ಅದನ್ನು ನಾವು ಡಿಸ್ಕಸ್ ಮಾಡಿಕೊಂಡು ಈ ಚಾಪ್ಟರ್ನ ಯಾಕೆ ಕಲ್ತ್ಕೋಬೇಕು ಅಂತ ತಿಳ್ಕೊಂಡ್ರೆ ದಟ್ ಈಸ್ ಮೋರ್ ದ್ಯಾನ್ ಎನಫ್ ಫ್ರಮ್ ದಿಸ್ ಚಾಪ್ಟರ್. ನಮಗೆ ಈ ಚಾಪ್ಟರನ್ನು ಕೆಸೆಟಲ್ಲೂ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಅಷ್ಟು ಲೈಕ್ ತುಂಬ ಪೀಕ್ ಲೆವೆಲ್ಗೆ ಇಂಪಾರ್ಟೆಂಟ್ ಇದೆ. ಈಗ ನಾವು ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಯಾವ ಥರ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಹೇಳ್ತೀವೋ, ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ತುಂಬ ಇಂಪಾರ್ಟೆಂಟ್. ವೆಯ್ಟೇಜ್ ಚಾಪ್ಟರ್ ಅದು 9 ಕ್ವೆಶನ್ಸ್ ಬರುತ್ತೆ ಅದರೊಳಗಡೆ ನಿಮಗೆ, ಅವೆರಡನ್ನೂ ಸೇರಿಸಿದ್ರೆ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಒಂದು ಛೋಟಾ ಚಾಪ್ಟರ್. ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಓದ್ಕೋಬೋದು, ಇಲ್ಲ ನಾನು ಇದೊಂದನ್ನು ನೆಗ್ಲೆಕ್ಟ್ ಮಾಡ್ಕೋತೀನಿ ಅಂತ ಅಂದರೆ ನೆಗ್ಲೆಕ್ಟ್ ಮಾಡೋರು ಏನು ತೊಂದರೆ ಇಲ್ಲ, ಸೊ ಮಾಡ್ಕೋಬೋದು. ಬಟ್ ಈಸಿ ಅಲ್ವಾ, ಕಲ್ತ್ಕೊಂಬಿಡೋಣ. ಇರೋದೇ ಒಂದೇ ಒಂದು ಟಾಪಿಕ್ಕು, ಸೊ ಅದನ್ನು ಕಲ್ತ್ಕೊಂಡ್ರೆ ಸಾಕು. ಸ್ಟಾರ್ಟ್ ಮಾಡೋಣ ಹಾಗಾದರೆ ಇವತ್ತಿನ ಸೆಷನ್ನ. ಸೊ ಜಸ್ಟ್ ಸಮ್ಮರಿ ಏನಂತ ಹೇಳೋಣ, ಸಮ್ಮರಿ ಅಂತಲೇ ಹಾಕೋಣ. ಎಸ್, ಇಲ್ಲ ಅಂದರೆ ಲೆಕ್ಚರ್ ಅಂತ ಹಾಕೋಣ, ಸಾಕು, ಲೆಕ್ಚರ್. ಓಕೆನಾ? ಫಸ್ಟ್ ಇವತ್ತು ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋಣ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಥಿಂಗ್, ನಮಗೆ ಇಂಟಿಗ್ರಲ್ಸ್ನ ನಾವು ಕಲ್ತ್ಕೊಂಡಿದ್ದೀವಿ. ಇಂಟಿಗ್ರಲ್ಸಲ್ಲಿ ಇಂಡೆಫಿನೆಟ್ ಇಂಟಿಗ್ರಲ್ ಬರುತ್ತೆ, ಡೆಫಿನೆಟ್ ಇಂಟಿಗ್ರಲ್ಲು ಬರುತ್ತೆ. ಇಂಡೆಫಿನೆಟ್ ಇಂಟಿಗ್ರಲ್ ಅಂತ ಅಂದರೆ ಏನು, ಡೆಫಿನೆಟ್ ಇಂಟಿಗ್ರಲ್ ಅಂತ ಅಂದರೆ ಏನು, ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಅದು ಗೊತ್ತಾದ್ರೇ ನಮಗೆ ಈ ಚಾಪ್ಟರ್ ಯಾಕೆ ಕಲಿಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರ ಅಷ್ಟೆ. ನಮಗೇನು ಸಿಗುತ್ತೆ ಇಲ್ಲಿ, ಡೆಫಿನೆಟ್ ಇಂಟಿಗ್ರಲ್ ಆ್ಯಂಡ್ indefinite integral. Indefinite integral. ಇಲ್ಲಿ ಇಂಡೆಫಿನೆಟ್ ಇಂಟಿಗ್ರಲ್ ಅಂತ ಅಂದರೆ ಏನಪ್ಪ, ಯಾವುದಾದ್ರೂ ಒಂದು ಫಂಕ್ಷನ್ನ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಆಗಿರ್ಬೋದು ಅಥವಾ ಕೋಎಫಿಷಿಯೆಂಟ್ಸ್ನ ಆಗಿರ್ಬೋದು, ಕಾನ್ಸ್ಟೆಂಟ್ಸ್ನ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಫಂಕ್ಷನ್ನ ಆಗಿರ್ಬೋದು, ಯಾವುದನ್ನಾದರೂ ಸರಿ ನೀವು ಇಂಟಿಗ್ರೇಟ್ ಮಾಡೋದು, ಯಾವುದೋ ಇದಕ್ಕೆ ಲಿಮಿಟ್ ಅನ್ನೋದನ್ನು ಅಪ್ಲೈ ಮಾಡಲ್ಲ. ಅಂದರೆ ಒಂದು ರಿಸ್ಟ್ರಿಕ್ಷನ್ ಅನ್ನೋದು ಇರಲ್ಲ, ಜನರಲ್ ಮೆಥಡ್ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಸಪೋಸ್ ನಾನು ಎಕ್ಸ್ ಅಂತ ಅಂದ್ಕೊಳ್ಳಿ, ಎಕ್ಸ್ನ ಇಂಟಿಗ್ರೇಟ್ ಮಾಡಿ ಅಂತ ಹೇಳ್ತೀನಿ. ನಾನೇನಂತ ಹೇಳ್ತೀನಿ, x² / 2 ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಸಿ ಅಂತ ಹೇಳ್ತೀನಿ. ಅಷ್ಟೇ, ಇಷ್ಟೇ ಇಲ್ಲಿಗೆ ಬರೋದು. ಇಲ್ಲಿ ಯಾವುದೇ ತರಹದ ಕಂಡೀಷನ್ಸ್ ನಾನು ಹಾಕೋದಿಲ್ಲ. ಇಂಡೆಫಿನೆಟ್ ಇಂಟಿಗ್ರಲ್ ಅಂತ ಅಂದರೆ ಕಂಡೀಷನ್ಸ್ನ ಹಾಕೋದಕ್ಕೆ ಹೋಗಲ್ಲ. ಡೈರೆಕ್ಟಾಗಿ ಏನಿದೆ, ನನಗೆ ಏನು ಫಾರ್ಮುಲಾ ಇದೆ ಅದನ್ನು ಅಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀನಿ ಆನ್ಸರ್ನ, ಅಷ್ಟಕ್ಕೆ. ಅದೇ
ಡೆಫಿನೆಟ್ ಇಂಟಿಗ್ರಲ್ ಅಂತ ಅಂದರೆ ಯಾಕೆ ಡೆಫಿನೆಟ್ ಇಂಟಿಗ್ರಲ್ ಅಂತ ಬರುತ್ತೆ ಅಂದರೆ ಈ ಡೆಫಿನೆಟ್ ಇಂಟಿಗ್ರಲ್ ಕೆಳಗಡೆನೆ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್ ಅಂತ ಬರೋದು ನಮಗೆ. ಈ ಡೆಫಿನೆಟ್ ಇಂಟಿಗ್ರಲ್ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಅಂತ. ಈ ಡೆಫಿನೆಟ್ ಇಂಟಿಗ್ರಲ್ ಅನ್ನೋದು ಹೇಗಂದರೆ ನಾವೊಂದು ಕಂಡೀಷನ್ ಹಾಕ್ತೀವಿ ಇಲ್ಲಿಂದ ಇಲ್ಲಿವರೆಗೂ ಅಂತ. ಸಪೋಸ್ ಲೆಟ್ ಇಟ್ ಬಿ ಎ ಟು ಬಿ. ಎ ಟು ಬಿ ಎಕ್ಸ್ ಡಿ ಎಕ್ಸ್ ಅಂದರೆ ನಾನು ಲಿಮಿಟ್ನ ಅಪ್ಲೈ ಮಾಡ್ಕೋತೀನಿ. ಇಲ್ಲಿ ನಾವು ಇದನ್ನು ಅಪ್ಪರ್ ಲಿಮಿಟ್ ಅಂತ ಕರಿತೀವಿ, ಇದನ್ನು ಲೋವರ್ ಲಿಮಿಟ್ ಅಂತ ಕರಿತೀವಿ. ಫಸ್ಟ್ ಅಪ್ಪರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಮೈನಸ್ ಲೋವರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನನಗೆ ಡೆಫಿನೆಟ್ ಇಂಟಿಗ್ರಲ್ ಬರುತ್ತೆ. ಡೆಫಿನೆಟ್ ಇಂಟಿಗ್ರಲ್ಗೆ ಮತ್ತು ಇನ್ಡೆಫಿನೆಟ್ ಇಂಟಿಗ್ರಲ್ಗೆ ಬಿಗ್ ಡಿಫ್ರೆನ್ಸ್ ಏನು ಅಂದರೆ ಈ ಲಿಮಿಟ್ ಅನ್ನೋದು ಒಂದು, ನೆಕ್ಸ್ಟ್ ಒನ್ ಏನಂದರೆ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಅನ್ನೋದು ಡೆಫಿನೆಟ್ ಇಂಟಿಗ್ರಲಲ್ಲಿ ಇರೋದಿಲ್ಲ. ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಇರೋದಿಲ್ಲ. ಯಾಕೆ? ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡೋದ್ರಿಂದ ಎರಡೂ ಕಾನ್ಸ್ಟೆಂಟ್ ಅನ್ನೋದು ಕ್ಯಾನ್ಸಲ್ ಆಗೋಗುತ್ತೆ ನನಗೆ. ಸೊ ಕಾನ್ಸ್ಟೆಂಟ್ ಟರ್ಮ್ ಬರಲ್ಲ. ಇದು ನನಗೆ ಗೊತ್ತು. ಡೆಫಿನೆಟ್ ಇಂಟಿಗ್ರಲ್ ಅಂದರೆ ಗೊತ್ತಾಯಿತು, ಎಲ್ಲ ಗೊತ್ತಾಯಿತು. ನೆಕ್ಸ್ಟ್ ಇಂಟ್ರೊಡಕ್ಷನ್ ಅಲ್ಲ ನಾವು ನೋಡ್ತಾ ಇರೋದು. ಜೊಮೆಟ್ರಿಯಲ್ಲಿ ನಮಗೆ ಏರಿಯಾ ಆಫ್ ದ ಸರ್ಕಲ್, ಟ್ರಯಾಂಗಲ್, ಪ್ಯಾರಾಬೋಲಾ, ಎಲಿಪ್ಸ್, ಹೈಪರ್ಬೋಲಾ ಇದೆಲ್ಲದ್ರದ್ದು ಏರಿಯಾ ಗೊತ್ತಿದೆ, ಫುಲ್ ಏರಿಯಾ ಗೊತ್ತಿದೆ ಅಲ್ವಾ. ನಾವು ಏರಿಯಾ ಆಫ್ ದ ಸರ್ಕಲ್ ಅಂದರೆ ಪೈ ಆರ್ ಸ್ಕ್ವೇರ್ ಅಂತ ಹೇಳ್ಬಿಡ್ತೀವಿ ನಾವು ಡೈರೆಕ್ಟಾಗಿ. ಸೊ ಕಂಪ್ಲೀಟ್ ಏರಿಯಾ ಗೊತ್ತಿದೆ ನಮಗೆ, ಸರ್ಕಂಫರೆನ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಬಟ್ ನಾವು ಏರಿಯಾ ಬಗ್ಗೆ ಮಾತಾಡೋಣ ಇವಾಗ. ಎಲ್ಲ ಶೇಪ್ಸ್ದು ಸಹ ಏರಿಯಾ ಆಫ್ ದ ಟ್ರಯಾಂಗಲ್ ಆಗಿರ್ಬೋದು, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಎಲ್ಲ ಶೇಪ್ಸ್ದು ಸಹ ನಾವು ಏರಿಯಾಸ್ನ ಫೈಂಡ್ ಔಟ್ ಮಾಡ್ಕೋತೀವಿ. ಫುಲ್ ಆಗಿ ನಮಗೆ ಫಾರ್ಮುಲಾ ಗೊತ್ತು. ಬಟ್ ಈ ಅಪ್ಲಿಕೇಶನ್ ಅನ್ನೋದು ಏನಂತ ಅಂದರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂತ ಅನ್ನೋದು ಏರಿಯಾ ಅಂಡರ್ ಸಿಂಪಲ್ ಕರ್ವ್ಸ್. ಸರ್ಕಲ್ನ ತಗೋತೀನಿ, ಫುಲ್ ಸರ್ಕಲ್ ಬೇಕು ಅಂತ ನನಗೆ ರೂಲ್ ಇಲ್ಲ. ಸಪೋಸ್ ಇದು ತಗೊಳ್ಳಿ, ನನಗೆ ಇಷ್ಟು ಬೇಕಿರಲ್ಲ ಏರಿಯಾ, ನನಗೆ ಕಂಪ್ಲೀಟ್ ಏರಿಯಾ ಬೇಕಿರೋದಿಲ್ಲ. ಕಂಪ್ಲೀಟ್ ಏರಿಯಾ ಬೇಕಿದ್ರೆ ನಾವು ಲಿಮಿಟ್ಸ್ ಎಲ್ಲ ಬೇಕಿಲ್ಲ, ನಮಗೆ ಒಂದು ಸ್ಪೆಸಿಫಿಕ್ ರೀಜನಲ್ಲಿ ಬೇಕು ಏರಿಯಾ ಅನ್ನೋದು. ಸಪೋಸ್ ನನಗೆ ಇಲ್ಲಿಂದ ಇಲ್ಲಿವರೆಗೂ ಏರಿಯಾ ಬೇಕು, ಎ ಇಂದ ಬಿ ವರೆಗೂ ಏರಿಯಾ ಬೇಕಾಗತ್ತೆ. ಆವಾಗ ಹೆಂಗೆ ಫೈಂಡ್ ಔಟ್ ಮಾಡೋದು? ಅದನ್ನು ಯೂಸ್ ಮಾಡೋದೇ ಈ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಎಲ್ಲಿಂದ ಎಲ್ಲಿವರೆಗೂ ಅಂತ ತಗೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಸಿಯೇಷನ್. ಇಂಟಿಗ್ರೇಷನ್ ಅಂದರೆ ಸ್ಮಾಲ್ ಪಾರ್ಟ್ಸ್ನ ಕಂಪ್ಲೀಟಾಗಿ ಜಾಯಿನ್ ಮಾಡೋದು ಇಂಟಿಗ್ರೇಷನ್ ಅಂತ ಅಂದರೆ. ಡಿಫ್ರೆನ್ಸಿಯೇಷನ್ ಅಂತ ಅಂದರೆ ಸ್ಪ್ಲಿಟ್ ಮಾಡ್ಕೊತಾ ಹೋಗೋದು. ಈ ಇಂಟಿಗ್ರೇಷನ್ ಅಂದರೆ ಕಂಪ್ಲೀಟ್ ಹೋಲ್ ಥಿಂಗ್ನ ಜಾಯಿನ್ ಮಾಡೋದಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ ಎ ಇಂದ ಬಿ ವರೆಗೂ ಫೈಂಡ್ ಔಟ್ ಮಾಡ್ಕೋಬೇಕು. ಇದೆಲ್ಲ ನೆಸೆಸಿಟಿ ಇಲ್ಲ, ಬಟ್ ಜಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಆಗೋಕ್ಕೆ ಅಷ್ಟೇ, ನೆಸೆಸಿಟಿ ಇಲ್ಲ. ಇದನ್ನು ಯಾವ ಎಕ್ಸಾಮಲ್ಲೂ ಸಹ ನಿಮಗೆ ಕೇಳೋದಿಲ್ಲ. ಬೋರ್ಡ್ಸ್ ಆಗಿರ್ಬೋದು, ಎಂಟ್ರೆನ್ಸ್ ಆಗಿರ್ಬೋದು, ನಿಮಗೆ ಯಾಕೆ ಇಂಟಿಗ್ರೇಷನ್ ಮಾಡ್ತೀರಾ, ಸಮ್ಮ ಆ ಥರ ಎಲ್ಲ ಕೇಳಲ್ಲ. ಯಾಕೆ ಪೀಸ್ನ ತಗೋತೀರಾ, ಇಷ್ಟೇ ತಗೋತೀರಾ ಕೇಳಲ್ಲ. ಬಟ್ ನಿಮಗೆ ಫಿಸಿಕ್ಸಲ್ಲೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಮೇ ಬಿ ಸೆಂಟರ್ ಆಫ್ ಮಾಸಲ್ಲಿ ಸಿಸ್ಟಮ್ ಆಫ್ ಪಾರ್ಟಿಕಲ್ ಅನ್ಸುತ್ತೆ. ಸೊ ಅದರಲ್ಲಿ ರಾಡ್ದು ನಮಗೆ ಫೈಂಡ್ ಔಟ್ ಮಾಡಬೇಕಾದ್ರೆ ಸಮಥಿಂಗ್ ಬೇಕಾಗತ್ತೆ ಇದು, ಐ ಥಿಂಕ್ ಸೊ, ಎಸ್. ಸೊ ನೋಡಿ, ನೀವು ಯಾವತ್ತೇ ಆಗಲಿ ಈ ಥರ ಏರಿಯಾ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ನಾನೇನು ಮಾಡಬೇಕಂದ್ರೆ ಬೇಸಿಕ್ ಥಿಂಗ್ ನಾನೇನು ಮಾಡ್ತೀನಿ ಅಂದರೆ ಇಷ್ಟಕ್ಕೆ ಸ್ಪ್ಲಿಟ್ ಮಾಡ್ಕೋತೀನಿ. ಇದನ್ನು ನಿಮ್ಗಿದು ಕಾಣಿಸ್ತಾ ಇದಲ್ಲ ಪಿಂಕ್ ಕಲರ್ ಲೈನ್ನ, ಈ ಹೋಲ್ ಥಿಂಗಲ್ಲಿ ಅದನ್ನು ಸ್ಪ್ಲಿಟ್ ಮಾಡಿಕೊಂಡು ಈ ಲೆಂತ್ಗೆ ವೈ ಅಂತ ಹೇಳ್ತೀನಿ. ಲೆಟ್ ಇಟ್ ಬಿ ವೈ. ಈ ಗ್ಯಾಪ್ನ ಡಿ ಎಕ್ಸ್ ಅಂತ ಡಿನೋಟ್ ಮಾಡ್ತೀವಿ. ಡಿ ಎಕ್ಸ್ ಅಂತ ಅಂದರೆ ಏನು? ಒಂದು ಸ್ಮಾಲ್ ಡಿಫ್ರೆನ್ಸ್. ನಾವು ತುಂಬ ತಗೊಳ್ಳೋದಿಲ್ಲ, ಅಲ್ಲಿ ಸ್ಮಾಲ್ ಡಿಫ್ರೆನ್ಸ್ ಆಗಿ ತಗೋತೀವಿ.
ಎಕ್ಸ್ ಅಂತ ತೊಗೊಂಡ್ಬಿಟ್ರೆ ಬಿಗ್ ನಂಬರ್ ಆಗುತ್ತೆ. ಡಿ ಎಕ್ಸ್ ಅನ್ನೋದು ಒಂದು ಸ್ಮಾಲ್ ಥಿಂಗ್, ಸಿಕ್ಕಾಪಟ್ಟೆ ಚಿಕ್ಕದು ಅಂತ. ಸೊ ಇಷ್ಟು ತಗೋತೀನಿ. ಇವಾಗ ನಾನು ಏರಿಯಾನ ಯಾವ ಥರ ಫೈಂಡ್ ಔಟ್ ಮಾಡೋದು? ಎಕ್ಸ್ ಇಸ್ ಈಕ್ವಲ್ ಟು ಎ ಟು ಎಕ್ಸ್ ಈಕ್ವಲ್ ಟು ಬಿ. ದೆನ್ ಏರಿಯಾ ವಿಲ್ ಬಿ ಈಕ್ವಲ್ ಟು ಇಂಟಿಗ್ರೇಷನ್ a to b y dx. ಇಂಟಿಗ್ರೇಷನ್ a to b y dx. ಇಲ್ಲಿ y ಅನ್ನಂಥದ್ದು ಏನು? ವಿ ನೋ ದಟ್ y is equal to f of x. ಅಷ್ಟೇ ಅಲ್ವಾ? ಇಟ್ ಡಿಪೆಂಡ್ಸ್ ಆನ್ ಅ ಫಂಕ್ಷನ್. ಎಕ್ಸೇ ಅಲ್ವಾ? ನಾನು y ಇನ್ ದ ಫಾರ್ಮ್ ಆಫ್ ಎಕ್ಸ್ ಫಾರ್ಮೆಟಲ್ಲಿ ಕೊಟ್ಟಿರ್ತೀನಿ. ಸಪೋಸ್ ಲೆಟ್ ಇಟ್ ಬಿ 1/x ಆಗಿರ್ಬೋದು, x² + 1 ಆಗಿರ್ಬೋದು, ಆ್ಯಂಡ್ ಸೈನ್ ಎಕ್ಸ್ ಆಗಿರ್ಬೋದು, ಕಾಸ್ ಎಕ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಯಾವುದಾದ್ರೂ ಕೊಟ್ಟಿರಲಿ, ಈ ಮೆಥಡ್ ಅನ್ನೋದು ಅಪ್ಲಿಕೇಬಲ್ ಆಗುತ್ತೆ 100%. ಓಕೆನಾ? ಸೊ ಆ ವೈನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. a to b f of x dx. ನಾನೇನು ಮಾಡ್ತೀನಿ ಈಗ? ಇದನ್ನ ಇಂಟಿಗ್ರೇಟ್ ಮಾಡ್ಕೋಬೇಕು. ಇಟ್ಸ್ ಓಕೆ. ನಾವು ಎಫ್ ಆಫ್ ಎಕ್ಸ್ ಅಂತ ಅನ್ಕೊಂಡ್ರೆ ನೀವು ಮತ್ತು ಎಫ್ ಡ್ಯಾಶ್ ಅಂತ ಅನ್ಕೋತೀರಾ. ಬೇಡ, ಇಟ್ಸ್ ಓಕೆ, ಲೆಟ್ ಇಟ್ ಬಿ. ಎಫ್ ಆಫ್ ಎಕ್ಸ್ ಅಂತ ಬರುತ್ತೆ, ಡಿ ಎಕ್ಸ್ ಅಂತ. ಸೊ ಇಂಟಿಗ್ರೇಟ್ ಮಾಡ್ಕೋಬೇಕು. ಇಂಟಿಗ್ರೇಟ್ ಮಾಡಿಕೊಂಡು ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನನಗೆ ಏರಿಯಾ ಆಫ್ ದಟ್ ಕರ್ವ್ ಬರುತ್ತೆ. ಇಷ್ಟೇ ಸಿಂಪಲ್ ಥಿಂಗ್. ನನಗೆ ಏರಿಯಾ ಅಂಡರ್ ದ ಸಿಂಪಲ್ ಕರ್ವ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಈ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ನ ಯೂಸ್ ಮಾಡ್ಕೋತೀವಿ ನಾವು. ಸೊ ಇದರಲ್ಲಿ ನಮಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏರಿಯಾ ಗೊತ್ತಾಯ್ತಲ್ಲ, ಫಾರ್ಮುಲಾ a to b y dx ಅಂತ ಹೇಳಿಬಿಟ್ಟು. ಅದೇ ನಾನಿದನ್ನು ರಿವರ್ಸಲ್ಲಿ ಬರ್ಕೊಳ್ಳೋಣ. 1 ಸೆಕೆಂಡ್ ಇರಿ, ಯಾವುದು ಮಿಸ್ ಮಾಡೋದು ಬೇಡ ಅಲ್ಲ. ನಾನು ಅದೇ ಗ್ರಾಫ್ನ ಹಿಂಗೆ ಹಾಕ್ಕೋತೀನಿ. ಈ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಏನು ಮಾಡಬೇಕು ಅವಾಗ? ನಾನು ಈ ಲೆಂತ್ನ ಲೆಟ್ ಇಟ್ ಬಿ ಎಕ್ಸ್ ಅಂತ ಹೇಳ್ತೀನಿ. ಈ ಡಿಫ್ರೆನ್ಸ್ನ ಏನಂತೀನಿ? ಡಿ ವೈ. ಸೊ ವೈ ರೇಂಜಸ್ ಫ್ರಮ್ ಎ ಟು ಬಿ. ಇದಕ್ಕೆ ಏರಿಯಾನ ಯಾವ ಥರ ಫೈಂಡ್ ಔಟ್ ಮಾಡೋದು? ಜಸ್ಟ್ ಆಪೋಸಿಟ್ ಅಷ್ಟೇ. ನನಗೆ ಮುಂಚೆ ಪ್ರಾಬ್ಲಮಲ್ಲಿ ಎಕ್ಸ್ ಟರ್ಮ್ಸ್ ಕೊಟ್ಟಿದ್ರು, ಇಲ್ಲೇನು ಕೊಟ್ಟಿದ್ದಾರೆ? ವೈ ಟರ್ಮ್ಸ್ ಕೊಟ್ಟಿದ್ದಾರೆ. ಹಿಯರ್ ಎಕ್ಸ್ ಇಸ್ ಅ ಫಂಕ್ಷನ್ ಆಫ್ ವೈ. ಸೊ ಏರಿಯಾ ಯಾವ ಥರ ಫೈಂಡ್ ಔಟ್ ಮಾಡೋದು? ಏರಿಯಾ ವಿಲ್ ಬಿ ಈಕ್ವಲ್ ಟು ಎ ಟು ಬಿ ಎಕ್ಸ್ ಡಿ ವೈ. ಎಕ್ಸ್ ಡಿ ವೈ ಎ ಟು ಬಿ ಎಫ್ ಆಫ್ ವೈ ಡಿ ವೈ. ಅಷ್ಟೇ. ನನಗೆ ವೈ ಫಾರ್ಮೆಟಲ್ಲಿ ಕೊಟ್ಟಿದ್ರು ಸಿಂಪ್ಲಿಫೈ ಮಾಡ್ಕೋಬೋದು, ಎಕ್ಸ್ ಫಾರ್ಮೆಟಲ್ಲಿ ಕೊಟ್ಟಿದ್ರು ಸಹ ಸಿಂಪ್ಲಿಫೈ ಮಾಡ್ಕೋಬೋದು. ಕ್ಲಿಯರ್? ಗೊತ್ತಾಗಿದೆ ಇದು? ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅಲ್ಲ? ಇನ್ ಕೇಸ್ ನಿಮಗೆ ಒಂದು ಕ್ವೆಶನ್, ಏರಿಯಾ ಅನ್ನೋದು ಡೌನ್ ಸೈಡ್ ಇದೆ, ನೆಗೆಟಿವ್ ಮೇಲೆ ಇದೆ, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ, ಸಾರಿ ನೆಗೆಟಿವ್ ವೈ ಆಕ್ಸಿಸ್ ಮೇಲೆ ಇದೆ, ನೆಗೆಟಿವ್ ಸೈಡ್ ಇದೆ, 4th ಕ್ವಾಡ್ರೆಂಟಲ್ಲಿದೆ. ಸೊ ಅವಾಗ ಏರಿಯಾ ನೆಗೆಟಿವ್ ಬರುತ್ತಾ ಪಾಸಿಟಿವ್ ಬರುತ್ತಾ? ನೋಡಿ, ನಾನು ಈ ಕಡೆ ತೊಗೊಂಡಿರೋದಕ್ಕೆ ನಮಗೆ ಮೈನಸಲ್ಲಿ ಬರುತ್ತೆ ಆನ್ಸರ್ ಮೈನಸಲ್ಲಿ ಬರುತ್ತೆ. ನಿಮಗೆ ಡಿಟರ್ಮಿನೆಂಟ್ಸಲ್ಲಿ ಓದಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ. ಏರಿಯಾ ಆಫ್ ದ ಟ್ರಯಾಂಗಲ್ ನಾವು ಫೈಂಡ್ ಔಟ್ ಮಾಡುವಾಗ ಹಾಫ್ ಇಂಟು ನಾವು ಡಿಟರ್ಮಿನೆಂಟ್ ಯೂಸ್ ಮಾಡ್ಕೊಂಡು ಮಾಡ್ತೀವಲ್ಲ, x1 y1 1, x2 y2 1, x3 y3 1 ಅಂತ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ತೀವಲ್ಲ, ಅಲ್ಲಿ ಏರಿಯಾ ಅನ್ನೋದು ಒಂದು ಟರ್ಮ್ ಆಲ್ವೇಸ್ ಪಾಸಿಟಿವ್. ಯಾಕಂದರೆ ನಾವು ಮೆಷರ್ ಮಾಡೋದು ಯಾವ ಥರ? ಪಾಸಿಟಿವ್ ಆಗಿ ಮೆಷರ್ ಮಾಡ್ತೀವಿ. ಈಗ ನಾನು ಏರಿಯಾ ಒಂದು ಸೈಟ್ ಅಂತ ಅಂದ್ಕೊಳ್ಳೋಣ, 1200 ಸ್ಕ್ವೇರ್ ಫೀಟ್ ಇದೆ ಅಂತ ಹೇಳ್ತೀನಾ, ಅಥವಾ ಈ ಏರಿಯಾ -1200 ಸ್ಕ್ವೇರ್ ಫೀಟ್ ಇದೆ ಅಂತ ಹೇಳ್ತೀನಾ? -1200 ಅಂದರೆ ಏನು? ಅಲ್ಲಿ ಏರಿಯಾನೇ ಇರಬಾರ್ದು. ಏರಿಯಾ ಇಲ್ಲದೆ ಇದ್ರೆ ಏರಿಯಾನ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು? ಸೊ ಏರಿಯಾ ಅನ್ನೋದು ಒಂದು ಪಾಸಿಟಿವ್ ಟರ್ಮ್. ಅದಕ್ಕೆ ನಾವು ಇಲ್ಲಿ ಅಬ್ಸಲ್ಯೂಟ್ ವ್ಯಾಲ್ಯೂ ತಗೋತೀವಿ ಅಥವಾ ಮಾಡ್ಯುಲಸ್ ವ್ಯಾಲ್ಯೂ ತಗೋತೀವಿ. ನೆಗೆಟಿವ್ ಬಂದರೂ ಪಾಸಿಟಿವ್ ಬಂದರೂ ಪ್ಲಸ್ ವ್ಯಾಲ್ಯೂನೇ ತಗೋತೀವಿ. ಓಕೆನಾ? ಏರಿಯಾ ವಿಲ್ ಬಿ ಪಾಸಿಟಿವ್.
ಇದು ಯಾವಾಗ ಅಂತ ಅಂದರೆ ನಾವು ಏರಿಯಾ ಫೈಂಡ್ ಔಟ್ ಮಾಡೋವಾಗ. ಇನ್ ಕೇಸ್ ಇದೆಲ್ಲ ಪಾಯಿಂಟ್ಸ್ ಗೊತ್ತಿರಬೇಕು ನಿಮಗೆ. ಅವರೇ ನನಗೆ ಏರಿಯಾ ಕೊಟ್ಟಿರ್ತಾರೆ, ಏರಿಯಾ ಕೊಟ್ಬಿಟ್ಟು ಏನಾದರೂ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಅವರು ಏರಿಯಾ ವ್ಯಾಲ್ಯೂ ಕೊಟ್ಟಾಗ ನಾವು ಅವ್ರು ಕೊಟ್ಟಾಗ ಕ್ವಶನ್ನಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ತಗೋಬೇಕು. ನಾನು ಫೈಂಡ್ ಔಟ್ ಮಾಡೋವಾಗ ಏರಿಯಾನ ಪಾಸಿಟಿವ್ ಅಂತ ತಗೋಬೇಕು. ಅದು ಒಂದು ನಿಮಗೆ ಡಿಫರೆನ್ಸ್ ಗೊತ್ತಿರಬೇಕು. ನಾವು ಡಿಟರ್ಮಿನೆಂಟ್ಸಲ್ಲೂ ಸಹ ಸೇಮ್ ಥಿಂಗ್ ಮಾಡ್ತೀವಿ. ಏರಿಯಾನ ಫೈಂಡ್ ಔಟ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಪ್ಲಸ್ ಸಿಂಬಲ್ ಹಾಕ್ತೀವಿ. ಅದೇ ಏರಿಯಾ ವ್ಯಾಲ್ಯೂ ಅವರೇ ಕೊಟ್ಬಿಟ್ಟಿದ್ರೆ ನಾನೇನಾದರೂ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು ಅನ್ಕೊಳ್ಳಿ, ಅದನ್ನು ಪ್ಲಸ್ ಆರ್ ಮೈನಸ್ ಅಂತಾನೆ ತಗೋತೀನಿ. ಹಾಗೆ ತಗೋಬೇಕು ನಾವು ಯಾವತ್ತೇ ಆಗಲಿ. ಆ ವ್ಯಾಲ್ಯೂಸ್ ಹಾಗೆ ಇರಬೇಕು, ಇಲ್ಲಾಂದರೆ ನಮಗೆ ಆನ್ಸರ್ಸ್ ಅನ್ನೋದು ರಾಂಗ್ ಬರುತ್ತೆ. ಅದು ನಮ್ಮ ವೇ ಆಫ್ ಅಪ್ರೋಚು ಸಹ ರಾಂಗ್ ಇರುತ್ತೆ ಅದರಲ್ಲಿ. ಅದಕ್ಕೆ ಈ ಪಾಯಿಂಟ್ನ ನೆನಪಿಟ್ಕೊಳ್ಳಿ ಕರೆಕ್ಟಾಗಿ. ಕ್ಲಿಯರ್? ಇದು ಗೊತ್ತಾಗಿದಾ? ನೆಕ್ಸ್ಟ್ ಈಗ ನಾವು ಏರಿಯಾ ಸರ್ಕಲ್ದು ಹೆಂಗೆ ಫೈಂಡ್ ಔಟ್ ಮಾಡೋದು, ಎಲಿಪ್ಸ್ದು ಹೆಂಗೆ ಫೈಂಡ್ ಔಟ್ ಮಾಡೋಣ ಅಂತ ನೋಡೋಣ. ಬಿಕಾಸ್ ಆ್ಯಕ್ಚುಲಿ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದೆ, ಅದು ಒಂದು ಮಾಡಿಸ್ತೀನಿ. ಬಿಕಾಸ್ ಈ ಚಾಪ್ಟ್ರಲ್ಲಿ ನಮ್ಗೆ ಇನ್ಯಾಂಥದ್ದು ಸಿಗೋದಿಲ್ಲ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂದರೆ ಆ ಏರಿಯಾ ನೀವು ಅಬ್ಸರ್ವ್ ಮಾಡಿರ್ಬೋದು. ಎಕ್ಸಸೈಸಲ್ಲೂ ಸಹ ಒಂದು 4 ಪ್ರಾಬ್ಲಮ್ಸ್ ಇರ್ಬೋದು. ತುಂಬ ಸ್ಮಾಲ್ ಚಾಪ್ಟರ್ ಇದು. ಅದು ಸಹ ಸರ್ಕಲ್ ಮತ್ತು ಎಲಿಪ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಡಿರೈವೇಷನ್ ಸಹ ಒಂದ್ಸತಿ ನಿಮಗೆ ಕೇಳ್ತಾರದನ್ನು. ಅದಕ್ಕೆ ಅದು ಒಂದನ್ನು ತಿಳ್ಕೊಳ್ಳಿ, ಅವೆರಡು ಡಿರೈವೇಷನ್ ಮಾಡಿದ್ರೆ ನಮಗೆ ಇಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಓಕೆನಾ? ಎಸ್. ನೋಡಿ ನೆಕ್ಸ್ಟ್ ಒನ್ನಲ್ಲಿ ಇಲ್ಲಿ ಫಸ್ಟ್ ಏರಿಯಾ ಆಫ್ ದ ಸರ್ಕಲ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಹೇಗೆ ಮಾಡ್ಕೊಳ್ಳೋದು ಅಂತ. ಅದಾದಮೇಲೆ ಏರಿಯಾ ಆಫ್ ದ ಎಲಿಪ್ಸ್ ಫೈಂಡ್ ಔಟ್ ಮಾಡೋಣ. ಓಕೆನಾ? ಫಸ್ಟ್ ಏರಿಯಾ ಆಫ್ ದ circle enclosed by x square plus y square equal to a square. ಇದಕ್ಕೆ ನಾನು ಏರಿಯಾನ ಯಾವ ಥರ ಫೈಂಡ್ ಔಟ್ ಮಾಡೋದು? ಫಸ್ಟ್ ಡಯಾಗ್ರಾಮ್ನ ಅರ್ಥ ಮಾಡ್ಕೊಳ್ಳಿ. ನನಗೇನಂದರೆ ಈಗ ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ ಲೈನ್ಸ್, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನು. ನನಗಿಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಸರ್ಕಲ್ನ ನಾನು ಬರ್ಕೊಂಡಿದ್ರೆ ಆಕ್ಸಿಸ್ ಮೇಲೆ 4 ಕ್ವಾಡ್ರೆಂಟ್ಸ್ ಕಾಣಿಸ್ತಾ ಇದೆ. 1 2 3 4. ಈ 4 ಪಾರ್ಟ್ಸು ಸಹ ಈಕ್ವಲ್ ಆಗಿದೆ. 4 ಪಾರ್ಟ್ಸ್ ಹೆಂಗಿದೆ? ಈಕ್ವಲ್ ಆಗಿದೆ. ಸೊ ನನಗೆ ಏರಿಯಾ ಅಂತ ಅನ್ನೋದು ಫಸ್ಟ್ ಹಿಂಗೆ ಇಟ್ಕೊಳ್ಳೋಣ. ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ವೈ ಫಂಕ್ಷನ್ಗೆ ತಗೊಂಡು ಒಂದು ಸಾಲ್ವ್ ಮಾಡ್ತೀನಿ, ಆಮೇಲೆ ಎಕ್ಸ್ ಕನ್ಸಿಡರ್ ಸಹ ಮಾಡ್ತೀನಿ. ಎರಡಕ್ಕೂ ಒಂದೇ ಆನ್ಸರ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಸರ್ಕಲಲ್ಲಿ ಎಲಿಪ್ಸ್ನ ನೀವೇನು ಮಾಡ್ತೀರಾ ಅಂದರೆ ವೈಗೆ ನಾನು ಸಾಲ್ವ್ ಮಾಡಿದ್ರೆ ಎಕ್ಸ್ಗೆ ನೀವು ಹೋಮ್ವರ್ಕ್ ಆಗಿ ಸಾಲ್ವ್ ಮಾಡಿ ಟ್ರೈ ಮಾಡಿ. ಒಂದ್ಸತಿ ಟ್ರೈ ಮಾಡಿ, ಇಟ್ ವಿಲ್ ಬಿ ಗುಡ್. ಓಕೆನಾ? ನೋಡಿ ಇಲ್ಲಿ ಫಸ್ಟ್ ಪಾಯಿಂಟ್ಸ್ ಬರ್ಕೊಳ್ಳೋಣ. ಆರಿಜಿನ್ ಅಂತ ಅಂದರೆ ಇಲ್ಲಿ 0,0ನ ಇದೇನಾಗತ್ತೆ ಅಂದರೆ ರೇಡಿಯಸ್ ಎ ಅಂತ ಕೊಟ್ಟಿದ್ದಾರೆ. ಸೊ ಈ ಪಾಯಿಂಟ್ a, 0, 0, a, 0, -a, -a, 0 ಬರುತ್ತೆ. ಫಸ್ಟು ವೈಗೆಲ್ಲ ಸಾಲ್ವ್ ಮಾಡೋದು ನನಗೆ ಲಿಮಿಟ್ಸ್ ಗೊತ್ತಾಯಿತು. 0 ಇಂದ a ವರೆಗೂ ಎಕ್ಸ್ ಲಿಮಿಟ್ಸ್ ತಗೋತಾ ಇದ್ದೀನಿ, ನಾನು ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ. 0 ಇಂದ a ವರೆಗೂ 0 to a y dx. ಓಕೆ, y dx. ಈ y ಅಂತ ಅಂದರೆ ಏನು? ಒಂದು ಸ್ಮಾಲ್ ಪಾರ್ಟ್ನ ಕನ್ಸಿಡರ್ ಮಾಡೋದು ನಾವು. ದಟ್ ಲೆಂತ್ ವಿಲ್ ಬಿ y, ಡಿಫರೆನ್ಸ್ ವಿಲ್ ಬಿ dx. ಕ್ಲಿಯರ್? ಸೊ ಇದಾದ್ಮೇಲೆ ನಮಗೆ y ಅಂತ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಾನಿಲ್ಲಿ ನಿಮ್ಗೊಂದು ವಿಷಯ ಹೇಳಿದೆ. ಏನಂತ ಹೇಳಿದೆ? ಈ ಪಾರ್ಟ್ ಅನ್ನೋದು 4 ಸಹ ಈಕ್ವಲ್ ಇದೆ. ಒಂದು ಏರಿಯಾನ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಾನು 4 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಹೋಲ್ ಸ್ಕ್ವೇರ್ದು ಬಂದ್ಬಿಡತ್ತಾ? ಸೊ ನನಗೆ ಹೋಲ್ ಸ್ಕ್ವೇರ್ ಬೇಕು, 4 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೋತೀನಿ. ವೈ ಅಂತ ಅಂದರೆ ಏನು? ವೈನ ಆ ಕ್ವೆಶನಿಂದ ರೀಪ್ಲೇಸ್ ಮಾಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಆದರೆ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ವೈ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್.
ಇಲ್ಲಿ ನಾನು ಫಸ್ಟ್ ಕ್ವಾಡ್ರೆಂಟ್ದು ಫೈಂಡ್ ಔಟ್ ಮಾಡೋದ್ರಿಂದ ಏರಿಯಾ ನಾನು ಪಾಸಿಟಿವ್ ವ್ಯಾಲ್ಯೂ ತಗೋತೀನಿ. ದೇರ್ ಫೋರ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಷ್ಟೇ. ಇದನ್ನ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಬರುತ್ತೆ. ಕ್ಲಿಯರ್? ಯಾ, ಓಕೆ, ಇಷ್ಟು ಅರ್ಥ ಆಗಿದೆಯಲ್ಲ. ನನಗೀಗ ನೆಕ್ಸ್ಟ್ಗೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಗೊತ್ತಿರಬೇಕು. ಇದಕ್ಕೂ ಅಷ್ಟೇ ಎಲಿಪ್ಸ್ಗೂ ಅಷ್ಟೇ ಒಂದೇ ಫಾರ್ಮುಲಾ ಬರೋದು. ಸೊ ಆ ಒಂದು ಫಾರ್ಮುಲಾ ಬಂದಿದ್ರೆ ನಾವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಮಾಡ್ಬೋದು. ಕ್ಲಿಯರಾ? ಗೊತ್ತಾಗಿದೆ ಅಲ್ಲ ಇದೆಲ್ಲರಿಗೂ? ಏನಾದರೂ ಡೌಟ್ ಇದೆ ಇದ್ರೊಳಗಡೆ? ಸೊ ನೋಡಿ ಹೆಂಗೆ ಸಾಲ್ವ್ ಮಾಡೋಣ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇದ್ರಲ್ಲಿ ಮಾಡೋಣ. ಎಸ್, ನೆಕ್ಸ್ಟ್ ಇದ್ರಲ್ಲಿ ಮಾಡೋಣ ಬೆಟರ್. ಅದು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಇಂಟಿಗ್ರೇಷನ್. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ಗೆ ಇಂಟಿಗ್ರೇಷನ್ ಎಕ್ಸ್ ಬೈ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ ಬರುತ್ತೆ. ಬಟ್ ನಾವಿಲ್ಲಿ ಲಿಮಿಟ್ ಅಪ್ಲೈ ಮಾಡೋದ್ರಿಂದ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಬರೋದಿಲ್ಲ. ಸೊ ನೀವು ಬರ್ಕೊಳ್ಳೋ ನೆಸೆಸಿಟಿ ಇಲ್ಲ. ಇದನ್ನ ಅಲ್ಲಿ ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಏರಿಯಾ ವಿಲ್ ಬಿ ಈಕ್ವಲ್ ಟು 4 ಇಂಟು 0 ಟು ಎ ಬರಲ್ಲ, ಯಾಕಂದ್ರೆ ಇಂಟಿಗ್ರೇಟ್ ಮಾಡ್ಬಿಡ್ತೀವಲ್ಲ. ಎಕ್ಸ್ ಬೈ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ. ಲಿಮಿಟ್ ಫ್ರಮ್ 0 ಟು ಎ. ಸೊ ನೆಕ್ಸ್ಟ್ ಇದಕ್ಕೆ 4 ಇಂಟು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ಕೊಳ್ಳೋಣ. ಅಪ್ಪರ್ ಲಿಮಿಟ್ ನೋಡಿ, ಎ ಬೈ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಸೈನ್ ಇನ್ವರ್ಸ್ ಎ ಬೈ ಎ ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡೋಣ. 0 ಬೈ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಇಂಟು ಸೈನ್ ಇನ್ವರ್ಸ್ 0 ಬೈ ಎ. ಇಲ್ಲಿ ನೀವು ನೋಡ್ಬೋದು ಇದರ ವ್ಯಾಲ್ಯೂ 0 ಆಗುತ್ತೆ. ಯಾಕೆ? ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 0, 0 ಇಂಟು ಎನಿಥಿಂಗ್ ಇಸ್ 0. ಎ ಸ್ಕ್ವೇರ್ ಬೈ ಟು ಸೈನ್ ಇನ್ವರ್ಸ್ 1. ಸೈನ್ ಇನ್ವರ್ಸ್ 1 ವ್ಯಾಲ್ಯೂ ಅಂತ ಅಂದ್ರೆ 90 ಡಿಗ್ರಿನ. ಸೊ ಬರ್ಕೋಬೋದಲ್ಲ. 4 ಇಂಟು ಎ ಸ್ಕ್ವೇರ್ ಬೈ ಟು 90 ಡಿಗ್ರಿ ಮೈನಸ್ 0 ಇಂಟು ಎನಿಥಿಂಗ್ ಇಸ್ 0. ಇದರ ವ್ಯಾಲ್ಯೂ 0. ಇಲ್ಲಿ ನೋಡಿ ಸೈನ್ ಇನ್ವರ್ಸ್ 0. ಸೈನ್ ಇನ್ವರ್ಸ್ 0 ವ್ಯಾಲ್ಯೂ 0 ಡಿಗ್ರಿ ಓನ್ಲಿ. 0 ಇಂಟು ಎನಿಥಿಂಗ್ ಇಸ್ 0. ಸೊ ಹೋಲ್ ಟರ್ಮ್ 0 ಆಗೋಗುತ್ತೆ. ಅದು ನನಗೆ ಬೇಕಿಲ್ಲ, ಇಷ್ಟೇ ಬೇಕಿರೋದು. 4 ಇಂಟು ಎ ಸ್ಕ್ವೇರ್ ಪೈ ಡಿವೈಡೆಡ್ ಬೈ 4. 4 ಕ್ಯಾನ್ಸಲ್ ಆಗೋಗತ್ತೆ. ದೇರ್ ಫೋರ್ ಏರಿಯಾ ವಿಲ್ ಬಿ ಈಕ್ವಲ್ ಟು ಪೈ ಎ ಸ್ಕ್ವೇರ್. ಅರ್ಥ ಆಗಿದೆ ಈ ಕ್ವೆಶನ್ ಎಲ್ಲರಿಗೂ? ಏನಾದರೂ ಡೌಟ್ ಇದೆ ಇದ್ರೊಳಗಡೆ? ಇಲ್ಲ ಅಲ್ಲ? ಈಸಿ ಇದೆ ಅಲ್ಲ ಈ ಕ್ವೆಶನ್? ಇದೇ ಥರ ಇನ್ ಕೇಸ್ ನಾನು ಇಂಟರ್ಚೇಂಜ್ ಮಾಡಿಕೊಂಡ್ರೆ, ವೈನ ಎಕ್ಸ್ನ ಇಂಟರ್ಚೇಂಜ್ ಮಾಡಿಕೊಂಡ್ರೆ ಏನು ಬರುತ್ತೆ ಸಾಲ್ವ್ ಮಾಡೋಣ. ಯಾಕಂದರೆ ಎರಡೂ ಥರ ನಿಮಗೆ ಗೊತ್ತಿದ್ರೆ ಬೆಟರ್, ಈಸಿಯಾಗಿ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಎಸ್. ಅವ್ರು ನಿಮಗೆ ಸೇಮ್ ಸರ್ಕಲ್ ಇರುತ್ತೆ ಅಂದ್ಕೊಳ್ಳಿ. ಪಾಯಿಂಟ್ಸ್ ಎಲ್ಲ ಬರ್ಕೊಳ್ಳೋಣ. 0, 0, ಎ 0. ಪಾಯಿಂಟ್ಸ್ ಎಲ್ಲ ಏನೂ ಚೇಂಜ್ ಆಗಲ್ಲ, ಸೇಮ್ ಅದೇ ಇರುತ್ತೆ. 0, ಮೈನಸ್ ಎ, 0, ಎ. ನಾವು ಫಸ್ಟ್ ವೈ ಸ್ಟ್ರಿಪ್ ತಗೊಂಡೆ ಕಟ್ ಮಾಡಿಬಿಟ್ಟು. ಈಗ ಏನು ಮಾಡ್ತೀನಿ ಅಂದರೆ ಎಕ್ಸ್ ತಗೊಳ್ಳೋಣ. ಈ ಥರ ತಗೊಳ್ಳೋಣ. ಈ ಲೆಂತ್ನ ಏನಂತ ಹೇಳ್ತೀವಿ? ಎಕ್ಸ್. ಈ ಡಿಫರೆನ್ಸ್ನ ಡಿ ವೈ ಅಂತ ಹೇಳ್ತೀನಿ. ಜಸ್ಟ್ ಆಲ್ಟರ್ನೇಟ್ ಆಗಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಏರಿಯಾ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಡಿ ವೈ. ಅಷ್ಟೇ ಅಲ್ವಾ? ರಿವರ್ಸ್ ಮಾಡ್ಕೊಂಡ್ರೆ ಎಕ್ಸ್ ಡಿ ವೈ. ವೈ ವೇರೀಸ್ ಫ್ರಮ್ 0 ಟು ಎ.
ನಾನು ಸೇಮ್ ಥಿಂಗ್ ಇದು 4 ಪೋರ್ಷನ್ಸು ಸಹ ಈಕ್ವಲ್ ಆಗಿದೆ. ಸೊ ನಾನು ಒಂದನ್ನ ಫೈಂಡ್ ಔಟ್ ಮಾಡಿಕೊಂಡು 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏರಿಯಾ ಆಫ್ ದ ಸರ್ಕಲ್ ಬರುತ್ತೆ. ಲಿಮಿಟ್ ಎಲ್ಲಿಂದ ಎಲ್ಲಿವರೆಗೂ? 0 ಇಂದ a ವರೆಗೂ. ಕ್ಲಿಯರ್? ನೆಕ್ಸ್ಟ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಅಂದರೆ ನನಗೆ ಗೊತ್ತಿಲ್ಲ. ಕ್ವಶನ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಸ್ಕ್ವೇರ್ ಅಂತ ಅಂದರೆ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಎಕ್ಸ್ ವಿಲ್ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. a is equal to 0 to 4 into 0 to a. ನಾವು ಪ್ಲಸ್ ವ್ಯಾಲ್ಯೂ ತಗೋತೀವಿ, ಯಾಕಂದ್ರೆ ಫಸ್ಟ್ ಕ್ವಾಡ್ರಂಟ್ ಏರಿಯಾ ಫೈಂಡ್ ಔಟ್ ಮಾಡೋದ್ರಿಂದ ಪಾಸಿಟಿವ್ ವ್ಯಾಲ್ಯೂ ಅಂತ ತಗೋತೀವಿ, ಅಥವಾ ನೀವು ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತಾನು ತಗೋಬಹುದು. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಂಟು ಡಿ ವೈ. ಇಲ್ಲಿ ಏನಾದರೂ ನಿಮಗೆ ಎಕ್ಸ್ ಅನ್ನೋದು ವೈ ಆಗಿ ಇಂಟರ್ಚೇಂಜ್ ಆಗಿದೆ ಬಿಟ್ಟು ಇನ್ನೇನಾದರೂ ಚೇಂಜಸ್ ಕಾಣಿಸ್ತಾ ಇದ್ದಾ? ಇಲ್ಲ ಅಲ್ವಾ? ಸೊ ಡೈರೆಕ್ಟ್ ಆಗಿ ನಾನು ಬರಿಬೋದಾ? ಸೇಮ್ ಫಾರ್ಮುಲಾ. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಇಂಟಿಗ್ರೇಟ್ ಮಾಡಿದ್ರೆ ಏನು ಫಾರ್ಮುಲಾ ಬರುತ್ತೋ ಅದೇ ಫಾರ್ಮುಲಾ, ಅದೇ ಫಾರ್ಮೆಟ್ ಅಲ್ಲಿ ಇದೆ ಇದು. ಎಕ್ಸ್ ಬೈ ಎ ಬದಲು ವೈ ಬೈ 2, ಸಾರಿ ಎಕ್ಸ್ ಬೈ 2 ಬದಲು ವೈ ಬೈ 2, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ವೈ ಬೈ ಲಿಮಿಟ್ ಎಲ್ಲಿಂದ ಎಲ್ಲಿವರೆಗೂ? 0 ಇಂದ a ವರೆಗೂ. ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ನಿಮಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಒಂದು ಬಿಟ್ಟು ಇನ್ನೇನಾದರೂ ಬೇರೆ ಥರ ಕಾಣಿಸ್ತಿದ? ಇಲ್ಲ ಅಲ್ಲ. ಸೊ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಇಲ್ಲೇ ನಿಮಗೆ ಗೊತ್ತಾಗಿರುತ್ತೆ. ನಾವು ಎರಡೂ ಥರ ಮಾಡಿದ್ರೂ ಸಹ ಸೇಮ್ ಆನ್ಸರೇ ಬರುತ್ತೆ ಅಂತ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ. ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 0, 0 ಇಂಟು ಎನಿಥಿಂಗ್ ಈಸ್ 0. ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ a by a minus lower limit apply ಮಾಡೋಣ. 0 into anything is 0, sorry, minus a square by 2 into sin inverse 0 by a. 4 into a square by 2 sin inverse 1 ಅಂತ ಅಂದರೆ 90 ಡಿಗ್ರಿ, 0 ಹೊಟ್ಟೋಗುತ್ತೆ, ಮೈನಸ್ a square by 2 ಸೈನ್ ಇನ್ವರ್ಸ್ 0 ಅಂದರೆ 0, ಈ ವ್ಯಾಲ್ಯೂನು ಹೊರಟೋಗುತ್ತೆ. ನನಗೆ ಸಿಗೋದು 4 ಇಂಟು ಎ ಸ್ಕ್ವೇರ್ ಪೈ ಬೈ 4. 4 4 ಕ್ಯಾನ್ಸಲ್ ಆದರೆ ಪೈ ಎ ಸ್ಕ್ವೇರ್. ದಟ್ ವಿಲ್ ಬಿ ದ ಏರಿಯಾ. ಗೊತ್ತಾಯ್ತಾ ಈ ಪ್ರಾಬ್ಲಮ್? ಏನಾದರೂ ಡೌಟ್ ಇದಾ ಈ ಪ್ರಾಬ್ಲಮ್ ಒಳಗಡೆ? ಇಲ್ಲ ಅಲ್ವಾ? ಈಸಿ ಇದೆ ಈ ಪ್ರಾಬ್ಲಮ್, ನಿಮಗೆ ಗೊತ್ತಾಗ್ತಾ ಇದೆ ನಾ ಹೇಳ್ತಾ ಇರೋದು. ಕ್ಲಿಯರ್ ಆಗಿದೆ ಅಲ್ಲ? ಸರ್ಕಲ್ ಇದು. ಹಾಗಾದರೆ ಎಲಿಪ್ಸ್ನ ಹೆಂಗೆ ಫೈಂಡ್ ಔಟ್ ಮಾಡೋದು? ಪೈ ಎ ಬಿ ಅಲ್ವಾ ಅದ್ರದ್ದು ಏರಿಯಾ, ಅದು ಬರುತ್ತಾ ಇಲ್ಲ ಚೆಕ್ ಮಾಡೋಣ. ಬಟ್ ನಾನಲ್ಲಿ ಏನು ಮಾಡ್ತೀನಿ ಅಂದರೆ ಒಂದೇ ಒಂದು ಇಂಟಿಗ್ರೇಷನ್ ವೈ ಡಿ ಎಕ್ಸ್ ಫೈಂಡ್ ಔಟ್ ಮಾಡ್ಕೋತೀನಿ. ಬಟ್ ನೀವು ನಿಮ್ಮ ಪಾರ್ಟ್ ಎಕ್ಸ್ ಡಿ ವೈ ಮಾಡಬೇಕು. ಯಾಕೆ ಮಾಡಬೇಕು ಅಂತ ಅಂದರೆ ಜಸ್ಟ್ ಕ್ವಶನ್ಸ್ನ ನಾವು ಸಾಲ್ವ್ ಮಾಡಬೇಕಾದ್ರೆ, ಸಿಂಪ್ಲಿಫೈ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಷ್ಟೇ. ನಾವು ಯಾವ ಥರ ಕ್ವಶನ್ಸ್ ಕೊಡ್ತಾರೆ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಅದರ ಬೇಸಿಸ್ ಮೇಲೆ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದಕ್ಕೆ ಎಲ್ಲ ಥರನೂ ನೀವು ಕಲ್ತಿದ್ರೆ ವೆಲ್ ಆ್ಯಂಡ್ ಗುಡ್. ಓಕೆ, ನೆಕ್ಸ್ಟ್ ನೋಡಿ, ನಾವು ಎಲಿಪ್ಸ್ ಟು ಫೈಂಡ್ ಔಟ್ ಮಾಡೋಣ ಇಲ್ಲಿ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್, ಏರಿಯಾ ಆಫ್ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್, ಇಲ್ಲಿ ನಾವೇನಂತ ಅಂದರೆ ಎಲಿಪ್ಸ್ಗೆ ಯಾವ ಥರ ಸಿಂಪ್ಲಿಫೈ ಮಾಡೋದು ಅಂತ ಒಂದು ಗೊತ್ತಿರಬೇಕು ನಮಗಿಲ್ಲಿ. ಯಾಕಂದರೆ ನಿಮಗೆ ಎಲ್ಲಿ ಕನ್ಫ್ಯೂಸ್ ಆಗ್ಬೋದು ಅಂದರೆ ಇಲ್ಲ, ಎರಡಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಸೊ ಎಲ್ಲೂ ಕನ್ಫ್ಯೂಸ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಇಟ್ಸ್ ಓಕೆ. ನಾವು ಡೈರೆಕ್ಟಾಗೆ ಮಾಡ್ಬೋದಾ? ಬೇಡ ಬಿಡಿ, ನಾವು ಫಾರ್ಮುಲಾ ಯೂಸ್ ಮಾಡಿಕೊಂಡೆ ಸಾಲ್ವ್ ಮಾಡೋಣ. ಓಕೆನಾ? ನೋಡಿ, ಓಕೆ, ಇಲ್ಲಿ ಬರದೇ ಇಲ್ಲ. ಏರಿಯಾ ಆಫ್ ದ ಎಲಿಪ್ಸ್ ಈಕ್ವೇಷನ್ ನಮಗೆ ಗೊತ್ತು. ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ. ಫಸ್ಟ್ ಡಯಾಗ್ರಾಮ್ ಹಾಕ್ಕೊಳ್ಳೋಣ.
ಸ್ವಲ್ಪ ಚೇಂಜ್ ಆಗಿದೆ, ಇಟ್ಸ್ ಓಕೆ, ಬಟ್ ಸೇಮ್ ಅಂತ ಅನ್ಕೊಳ್ಳಿ. ಮತ್ತು ಎಲ್ಲಾದರೂ ಲೈನ್ ಸ್ವಲ್ಪ ಡಿಫರೆನ್ಸ್ ಇರ್ಬೋದು, ಬಟ್ ಸ್ಟಿಲ್ ಓಕೆ. ಇಲ್ಲಾಂದ್ರೆ ಯಾಕೆ ತೆಗೆದ್ಬಿಡೋಣ, ಬೇಡ. ಹಾಂ, ದಿಸ್ ಇಸ್ ಗುಡ್. ಸೊ ನೆಕ್ಸ್ಟ್ ಏನಂದ್ರೆ ಪಾಯಿಂಟ್ಸ್ನ ಡಿನೋಟ್ ಮಾಡ್ಕೊಳ್ಳೋಣ. ಸೇಮ್ ಥಿಂಗ್, 0,0 A,0 ಮೈನಸ್ A,0 ಅಲ್ಲಿ ಬಿ ಅಂತ ಆದರೂ ತಗೋಬೋದು, ಅಥವಾ ಬಿ ಅಂತಾನೆ ತಗೊಳ್ಳೋಣ, ಕ್ವೆಶನಲ್ಲಿ ಅದೇ ಇದೆಯಲ್ಲ. 0,B 0, ಮೈನಸ್ ಬಿ. ಸೇಮ್ ಥಿಂಗ್, ನಾನು ಒಂದು ಎಲಿಮೆಂಟ್ನ ತಗೊಂಡು ಇದ್ರೊಳಗಡೆ ಸ್ಮಾಲ್ ಎಲಿಮೆಂಟ್ನ ಕನ್ಸಿಡರ್ ಮಾಡ್ತೀನಿ. ಆ್ಯಂಡ್ ದಿಸ್ ಒನ್ ಲೆಟ್ ಇಟ್ ಬಿ dx. ನೆಕ್ಸ್ಟ್, ಏರಿಯಾನ ಯಾವ ಥರ ಫೈಂಡ್ ಔಟ್ ಮಾಡೋದು? ಏರಿಯಾ ವಿಲ್ ಬಿ ಈಕ್ವಲ್ ಟು ಇಂಟಿಗ್ರೇಷನ್ y dx. ಎಲ್ಲಿಂದ ಎಲ್ಲಿವರೆಗೂ ಫೈಂಡ್ ಔಟ್ ಮಾಡಬೇಕು ನಾನಿಲ್ಲಿ? ಲಿಮಿಟ್ ಅನ್ನೋದು x ಈಕ್ವಲ್ ಟು 0 ಟು ಎನಾ? ಸೊ 0 ಟು ಎ. ನೀವಿಲ್ಲಿ ನೋಡ್ಬೋದು, ಎಲಿಪ್ಸ್ ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು, ಸಿಮೆಟ್ರಿ ಇರುತ್ತೆ. 4 ಕ್ವಾಡ್ರೆಂಟ್ಸ್ ಅಲ್ಲೂ ಸಹ 4 ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ ಆಕ್ಸಿಸ್ ಮೇಲೆ. ಸೊ ನಾನು ಒಂದು ಪಾರ್ಟ್ದು ಏರಿಯಾ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ ಅಂದರೆ ಮಲ್ಟಿಪ್ಲೈಡ್ ವಿತ್ 4 ಮಾಡಿದ್ರೆ ನನಗೆ ಏರಿಯಾ ಆಫ್ ದ ಹೋಲ್ ಎಲಿಪ್ಸ್ ಬರುತ್ತೆ. ಸೊ ಅದರ ಪ್ರಕಾರ 4 ಇಂಟು ಇಂಟಿಗ್ರೇಷನ್ 0 ಟು ಎ y dx ಅಂತ. ಇಲ್ಲಿ ನನಗೆ ಕ್ವೆಶನ್ ಅಲ್ಲಿ x² + a² + b² = 1 ಅಂತ ಕೊಟ್ಟಿದ್ದಾರೆ. y ನ ರಿಪ್ಲೇಸ್ ಮಾಡ್ಕೊಳ್ಳಿ. ಕನ್ಸಿಡರ್ x² / a² + y² / b² = 1. ಸೊ ಎರಡನ್ನೂ ಕಾಮನ್ ತಗೋಣ, ಬೆಟರ್. ಇಟ್ಸ್ ಓಕೆ, ನೋ ಇಶ್ಯೂಸ್. ಇದನ್ನ ಈ ಕಡೆ ತಗೊಳ್ಳಿ, ಅಥವಾ y² / b² ಅಲ್ಲೇ ಇಟ್ಕೊಳ್ಳಿ. ಈಕ್ವಲ್ ಟು 1 ಮೈನಸ್ x² / a². LCM ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ a² ವಿಲ್ ಬಿ LCM 1 ಇಂಟು a² ಮೈನಸ್ x² ಇಂಟು 1 x². ಇದನ್ನ ಈ ಕಡೆ ಹಾಕೊಳ್ಳೋಣ, ಬೆಟರ್. ಇದನ್ನ ಇಲ್ಲಿ ತಗೊಳ್ಳಿ. y² ವಿಲ್ ಬಿ ಈಕ್ವಲ್ ಟು b² / a² ಇಂಟು a² ಮೈನಸ್ x². y² ಅಂದರೆ ನನಗೆ ಬಂತು ಏನಂತ? b² ಇಂಟು a² ಮೈನಸ್ x² ಡಿವೈಡೆಡ್ ಬೈ a² ಅಂತ ಹೇಳಿಬಿಟ್ಟು. y ಅಂತ ಅಂದರೆ ಏನು ಬರುತ್ತೆ? ಪ್ಲಸ್ ಆರ್ ಮೈನಸ್ b/a ರೂಟ್ ಆಫ್ a² ಮೈನಸ್ x². ಇಲ್ಲಿ ನಾನು ಪ್ಲಸ್ ವ್ಯಾಲ್ಯೂ ತಗೋತೀನಿ, ಯಾಕಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ನಾನು ಏರಿಯಾ ಫೈಂಡ್ ಔಟ್ ಮಾಡೋ ಥರದ್ದು. ಸೊ ಆ್ಯಸ್ ಇಟ್ ಈಸ್ ನನ್ನ ಈಕ್ವೇಷನ್ ಏರಿಯಾ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ 4 ಇಂಟು 0 ಟು ಎ b/a ರೂಟ್ ಆಫ್ a² ಮೈನಸ್ x² dx. ಇದು ಸೇಮ್ ರೂಟ್ ಆಫ್ a² ಮೈನಸ್ x² ಇಂಟು dx ಫಾರ್ಮೆಟಲ್ಲೇ ಇದೆ, ಬಟ್ ಒಂದು ಸ್ಮಾಲ್ ಚೇಂಜ್ ಇದೆ. ಇದು ಕಾಮನ್ ಔಟ್ಸೈಡ್ ತೊಗೊಂಡ್ಬಿಡೋಣ. 4 ಇಂಟು b/a ಅಲ್ಲಿಗೆ ಸ್ಟಾಪ್ ಮಾಡಿ. ಮತ್ತು ಸಾಲ್ವ್ ಮಾಡ್ಬೇಕಾ ನಾನು ಇದನ್ನ? ಇಷ್ಟನ್ನ ಒಂದು ಸೆಕೆಂಡ್ ಇರಿ, ಏನಿದೆಯೋ ಅದನ್ನ ಬರ್ಕೊಂಡ್ಬಿಡೋಣ. 0 ಟು ಎ ರೂಟ್ ಆಫ್ a² ಮೈನಸ್ x² ಇಂಟು dx. ಇಲ್ಲಿ ನೀವು ನೋಡ್ಬೋದು, ಇದರ ವ್ಯಾಲ್ಯೂ ನನಗೆ ಏನು ಬಂದಿದೆ? ನಾನು ಏರಿಯಾ ಆಫ್ ದ ಸರ್ಕಲ್ ಫೈಂಡ್ ಔಟ್ ಮಾಡಾಗ ಇದ್ರ ವ್ಯಾಲ್ಯೂ ಏನು ಬಂತು ನನಗೆ? ನೋಡೋಣ. ಎಸ್, ದಿಸ್ ವ್ಯಾಲ್ಯೂ ವಿಲ್ ಬಿ a² π/4. ಅದನ್ನ ನಾನು ಇಲ್ಲಿ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸಿನ್ಸ್ ವಿ ನೋ ದ್ಯಾಟ್ 0 ಟು ಎ ರೂಟ್ ಆಫ್ a² ಮೈನಸ್ x² dx ವಿಲ್ ಬಿ ಈಕ್ವಲ್ ಟು πa² ಡಿವೈಡೆಡ್ ಬೈ 4 ಅಂತ. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. πa² / 4 ಅಂತ. ಸೊ 4 ಕ್ಯಾನ್ಸಲ್ ಆಗುತ್ತೆ, ಎ ಕ್ಯಾನ್ಸಲ್ ಆಗುತ್ತೆ, ಮಿಕ್ಕಿರೋ ಟರ್ಮ್
ಏರಿಯಾ ವಿಲ್ ಬಿ ಈಕ್ವಲ್ ಟು ಪೈ ಎ ಬಿ. ಗೊತ್ತಾಯ್ತಾ? ಇದು ಪ್ರಾಬ್ಲಮ್ ಏನಾದರೂ ಡೌಟ್ ಇದಾ? ಈಸಿ ಅಲ್ವಾ ಇದು? ಸೊ ಐ ಹೋಪ್ ನಿಮಗೆ ಈ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅನ್ನೋದು ಅರ್ಥ ಆಗಿದೆ ಅನ್ಕೋತೀನಿ. ಸಿಂಪಲ್ ಚಾಪ್ಟರ್ ಆರಾಮಾಗಿ ಸಾಲ್ವ್ ಮಾಡ್ಕೋಬೋದು. ಏರಿಯಾ ಒಂದನ್ನು ಬಿಟ್ಟು ಅವ್ರು ಇನ್ನೇನು ಕೇಳೋದಿಲ್ಲ. ಎಲ್ಲಿ ಸಿಮೆಟ್ರಿ ಇದೆ ಅಂತ ಗೊತ್ತಿರಬೇಕು, ನಾವು ಯಾವ ಪಾರ್ಟ್ನ ಫೈಂಡ್ ಔಟ್ ಮಾಡ್ತೀವಿ ಅಂತ ಕ್ಲಿಯರಾಗಿ ಗೊತ್ತಿರಬೇಕು. ಅಷ್ಟು ಗೊತ್ತಿದ್ರೆ ಸಾಕು, ಈ ಚಾಪ್ಟರ್ನ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಲೈಕ್ ಆಗಿದೆ ಅನ್ಕೋತೀನಿ. ಸೊ ನಾವು ನೆಕ್ಸ್ಟ್ ಸೆಷನ್ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.